ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಯಾದಂತಹ FDAಗೆ ಅತ್ಯಂತ ಉಪಯುಕ್ತವಾಗುವ ಸಾಮಾನ್ಯ ಜ್ಞಾನದ ಟಾಪ್ 75 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ಒಂದು ವಿಡಿಯೋದ ವಿಶೇಷತೆ ಏನಪ್ಪಾ ಅಂದರೆ 2020ರ ಅವಧಿಯಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಘಟನೆಗಳು, ಸಾಧಕರು, ಸಾಧನೆಗಳು, ಪ್ರಶಸ್ತಿಗಳು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ವಿಷಯಗಳ ಮೇಲೆ ಈ ಒಂದು ವಿಡಿಯೋ ಬೆಳಕು ಚೆಲ್ಲುತ್ತೆ. ಹಾಗೆಯೇ FDA ಪತ್ರಿಕೆ 1ಗೆ ಇದು ತುಂಬ ಸಹಕಾರಿಯಾಗುವುದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಭಾರತ ಮತ್ತು ಬಾಂಗ್ಲಾದೇಶಗಳ ಸಹಯೋಗದಲ್ಲಿ ಮೈತ್ರಿ ಸೂಪರ್ ಪವರ್ ಪ್ರಾಜೆಕ್ಟ್ ವಿದ್ಯುತ್ ಸ್ಥಾವರ ಎಲ್ಲಿ ನಿರ್ಮಾಣಗೊಳ್ಳುತ್ತಿದೆ? ಸರಿ ಉತ್ತರ, ರಾಮ್ಪಾಲ್ ಎಂಬ ಸ್ಥಳದಲ್ಲಿ. ಭಾರತ ಮತ್ತು ಬಾಂಗ್ಲಾದೇಶಗಳ ಸಹಯೋಗದಲ್ಲಿ 1320 ಮೆಗಾವ್ಯಾಟ್ ಸಾಮರ್ಥ್ಯದ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರವನ್ನ ಬಾಂಗ್ಲಾದೇಶದ ಬಗೇರ್ಹತ್ ಜಿಲ್ಲೆಯ ರಾಮ್ಪಾಲ್ನಲ್ಲಿ ನಿರ್ಮಾಣವಾಗುತ್ತಿದೆ. ಇದು ಭಾರತದ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಮತ್ತು ಬಾಂಗ್ಲಾದೇಶ ಪವರ್ ಡೆವಲಪ್ಮೆಂಟ್ ಬೋರ್ಡ್ ಸಹಯೋಗದೊಂದಿಗೆ ಇದನ್ನ ಸ್ಥಾಪನೆ ಮಾಡಲಾಗಿದೆ. ವಿದ್ಯುತ್ ಮೋಹನ್ ಎಂಬುವವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು? ನೀಡಿರುವಂತಹ ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಇಂಜಿನಿಯರಿಂಗ್ ಕ್ಷೇತ್ರದ ಸಾಧಕರಾಗಿದ್ದಾರೆ. ಭಾರತದ ಇಂಜಿನಿಯರ್ ಮತ್ತು ನವ ಉದ್ಯಮಿಯಾಗಿದ್ದಾರೆ. ತಕ್ಚರ್ ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಕೃಷಿ ತ್ಯಾಜ್ಯವನ್ನು ಸುಡುವುದರ ಬದಲು ಅದನ್ನು ಇಂಧನ, ಗೊಬ್ಬರ, ಮೌಲ್ಯವರ್ಧಿತ ರಾಸಾಯನಿಕಗಳಾಗಿ ಮಾರ್ಪಡಿಸಿ ರೈತರಿಗೆ ಹೆಚ್ಚುವರಿ ಆದಾಯವನ್ನು ಬರುವಂತಹ ಉದ್ಯಮವನ್ನು ಆರಂಭಿಸಿದ್ದಾರೆ. ಇವರ ಒಂದು ಸಾಧನೆಯನ್ನು ಗಮನಿಸಿ ವಿಶ್ವಸಂಸ್ಥೆಯ ಪರಿಸರ ವಿಭಾಗ ನೀಡುವಂತಹ ಪ್ರತಿಷ್ಠಿತ ಯಂಗ್ ಚಾಂಪಿಯನ್ಸ್ ಆಫ್ ದಿ ಅರ್ತ್ 2020 ಪ್ರಶಸ್ತಿಯನ್ನು ಇವರಿಗೆ ನೀಡಿ ಗೌರವಿಸಲಾಗಿದೆ. ಈ ಕೆಳಗಿನ ಯಾವ ನಗರದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಟೋಮೇಟೆಡ್ ಬ್ಯಾಂಕ್ ನೋಟ್ ಪ್ರೊಸೆಸಿಂಗ್ ಸೆಂಟರ್ ಸ್ಥಾಪನೆಯಾಗಲಿದೆ? ಇದಕ್ಕೆ ಸರಿ ಉತ್ತರ, ರಾಜಸ್ಥಾನದ ಜೈಪುರ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಜಸ್ಥಾನದ ಜೈಪುರದಲ್ಲಿ ಆಟೋಮೇಟೆಡ್ ಬ್ಯಾಂಕ್ ನೋಟ್ ಪ್ರೊಸೆಸಿಂಗ್ ಸೆಂಟರ್ ಸ್ಥಾಪಿಸುವಂತಹ ನಿರ್ಣಯವನ್ನು ಕೈಗೊಂಡಿದ್ದು, ಕರೆನ್ಸಿ ನೋಟುಗಳ ಸ್ವೀಕೃತಿ, ಸಂಗ್ರಹಣೆ ಮತ್ತು ವಿಲೇವಾರಿ ಉದ್ದೇಶಗಳಿಗಾಗಿ ಈ ಒಂದು ಸೆಂಟರ್ ಅನ್ನು ಸ್ಥಾಪನೆ ಮಾಡಲಾಗುತ್ತಿದೆ. ಓಲಾ ಕಂಪನಿ ಈ ಕೆಳಗಿನ ಎಲ್ಲಿ ತನ್ನ ಬೃಹತ್ ಪ್ರಮಾಣದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ತಯಾರಿಕಾ ಘಟಕವನ್ನು ಸ್ಥಾಪಿಸಲಿದೆ? ಸರಿ ಉತ್ತರ, ಹೊಸೂರ್. ಬೆಂಗಳೂರು ಮೂಲದ ಓಲಾ ಕಂಪನಿ ತಮಿಳುನಾಡಿನ ಹೊಸೂರ್ನಲ್ಲಿ 2354 ಕೋಟಿ ರೂಪಾಯಿಗಳ ಹೂಡಿಕೆಯಲ್ಲಿ ಬೃಹತ್ ಪ್ರಮಾಣದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ತಯಾರಿಕಾ ಘಟಕವನ್ನು ಸ್ಥಾಪಿಸಲಿದೆ. ಯಾವ ದೇಶದಿಂದ ಭಾರತ 2019-20ರಲ್ಲಿ ಹೆಚ್ಚಿನ ಪ್ರಮಾಣದ ಟೊಮೆಟೊ ಪೇಸ್ಟ್ ಅನ್ನು ಆಮದು ಮಾಡಿಕೊಂಡಿತ್ತು? ಇದಕ್ಕೆ ಸರಿ ಉತ್ತರ, ಚೀನಾ ದೇಶದಿಂದ. 2019-20ನೇ ಸಾಲಿನಲ್ಲಿ ಭಾರತ ಚೀನಾ ದೇಶದಿಂದ 23,700 ಟನ್ಗಳಷ್ಟು ಸಂಸ್ಕರಿಸಿದಂತಹ ಟೊಮೆಟೊ ಉತ್ಪನ್ನಗಳನ್ನು ಆಮದು ಮಾಡಿಕೊಂಡಿತ್ತು. ಡಿಸೆಂಬರ್ 2020ರಲ್ಲಿ ಯಾವ ರಾಜ್ಯ ರೈತರಿಗಾಗಿ ಉಚಿತ ಬೆಳೆ ವಿಮೆ ಸೌಲಭ್ಯವನ್ನು ಘೋಷಿಸಿತು? ಆಂಧ್ರಪ್ರದೇಶ್ ಇಸ್ ದ ರೈಟ್ ಆನ್ಸರ್. ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿರುವಂತಹ ಜಗನ್ಮೋಹನ್ ರೆಡ್ಡಿ ಅವರು ಡಿಸೆಂಬರ್ 2020ರಲ್ಲಿ ರಾಜ್ಯದ ರೈತರಿಗಾಗಿ ಉಚಿತ ಬೆಳೆ ವಿಮೆ ಸೌಲಭ್ಯವನ್ನು ಪ್ರಕಟಿಸಿದರು. ಈ ಒಂದು ಯೋಜನೆಗೆ YSR ಫ್ರೀ ಕ್ರಾಪ್ ಇನ್ಶೂರೆನ್ಸ್ ಎಂದು ಹೆಸರನ್ನ ಇಡಲಾಗಿದೆ. ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಉದ್ದೇಶದ ಕಿಸಾನ್ ಕಲ್ಯಾಣ್ ಮಿಷನ್ ಎಂಬ ಯೋಜನೆಯನ್ನು ಯಾವ ರಾಜ್ಯ ಆರಂಭಿಸಿದೆ? ನೀಡಿರುವಂತಹ ಆಯ್ಕೆಯಲ್ಲಿ ಉತ್ತರ ಪ್ರದೇಶ ಸರಿಯಾದಂತಹ ಉತ್ತರವಾಗಿದೆ. ಉತ್ತರ ಪ್ರದೇಶ ಸರ್ಕಾರ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಕಿಸಾನ್ ಕಲ್ಯಾಣ್ ಮಿಷನ್ ಎಂಬ ಕಾರ್ಯಕ್ರಮವನ್ನು ಆರಂಭಿಸಿದ್ದು, ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಕಾರ್ಯಕ್ರಮ ಜಾರಿಯಾಗಲಿದೆ. ಈ ಯೋಜನೆಯ ಅಡಿಯಲ್ಲಿ ರಾಜ್ಯ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೃಷಿ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಕೈಗೊಳ್ಳಲಿದೆ. ಡಿಸೆಂಬರ್ 2020ರಲ್ಲಿ ಬಿಡುಗಡೆಯಾದ ಫೋರ್ಬ್ಸ್ ಮ್ಯಾಗಜಿನ್ನ 100 ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ಭಾರತೀಯ ಮಹಿಳೆ ಸ್ಥಾನವನ್ನು ಪಡೆದಿಲ್ಲ? ಮಮತಾ ಬ್ಯಾನರ್ಜಿ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಕಿರಣ್ ಮಜ್ದುಮ್ದಾರ್ ಶಾ, ಹಾಗೆಯೇ ದುಬೈನಲ್ಲಿ ಲ್ಯಾಂಡ್ಮಾರ್ಕ್ ಗ್ರೂಪ್ ಕಂಪನಿಯ CEO ಆದಂತಹ ರೇಣುಕಾ ಜಗತಿಯಾನಿಯವರು ಡಿಸೆಂಬರ್ 2020ರಲ್ಲಿ ಬಿಡುಗಡೆಯಾದಂತಹ ಫೋರ್ಬ್ಸ್ ಮ್ಯಾಗಜಿನ್ ಪ್ರಭಾವಿ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಮಮತಾ ಬ್ಯಾನರ್ಜಿ ಇದರಲ್ಲಿ ಇಲ್ಲ. ಈ ಕೆಳಗಿನ ಯಾವ ಬ್ಯಾಂಕ್ ಆತ್ಮನಿರ್ಭರ್
ವುಮೆನ್ ಯೋಜನೆಯನ್ನು ಆರಂಭಿಸಿತು? ಬ್ಯಾಂಕ್ ಆಫ್ ಬರೋಡಾ. ಡಿಸೆಂಬರ್ 2020ರಲ್ಲಿ ಬ್ಯಾಂಕ್ ಆಫ್ ಬರೋಡಾ ತನ್ನ ಬರೋಡಾ ಗೋಲ್ಡ್ ಲೋನ್ ವಿಭಾಗದಲ್ಲಿ ಆತ್ಮನಿರ್ಭರ್ ವುಮೆನ್ ಸ್ಕೀಮ್ ಅನ್ನು ಆರಂಭಿಸಿತು. ಈ ಒಂದು ಯೋಜನೆಯಡಿಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಮಹಿಳೆಯರಿಗೆ ಚಿನ್ನದ ಸಾಲವನ್ನು ನೀಡಲಿದೆ ಈ ಒಂದು ಬ್ಯಾಂಕ್. ಈ ಕೆಳಗಿನ ಯಾವುದು ದೇಶದಲ್ಲಿ ಸಂಪೂರ್ಣ ಸಾವಯವ ಬೇಸಾಯದ ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಿಸಲ್ಪಟ್ಟಿದೆ? ಲಕ್ಷದ್ವೀಪ ಸರಿಯಾದಂತಹ ಉತ್ತರ. ಕೇಂದ್ರ ಕೃಷಿ ಸಚಿವಾಲಯ ಲಕ್ಷದ್ವೀಪವನ್ನು ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂತಹ ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಣೆಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಇದು 100% ಯಶಸ್ಸನ್ನು ಸಾಧಿಸಿರುವಂತಹ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಅಶ್ರಫ್ ಪಟೇಲ್ ಯಾವ ಕ್ಷೇತ್ರದಲ್ಲಿನ ಸಾಧಕರಾಗಿದ್ದಾರೆ? ಇವರು ಯುವ ಸಬಲೀಕರಣ ಕ್ಷೇತ್ರದ ಸಾಧಕರಾಗಿದ್ದಾರೆ. ಅಶ್ರಫ್ ಪಟೇಲ್ ರವರು ಪ್ರವಾಹ ಮತ್ತು ಕಮ್ಯುನಿಟಿ ಎಂಬ 2 ಸಂಸ್ಥೆಗಳ ಸದಸ್ಯೆಯಾಗಿದ್ದು ಹಿರಿಯ ಕಾರ್ಯಕರ್ತೆಯಾಗಿದ್ದಾರೆ. ಯುವಕರಲ್ಲಿ ನಾಯಕತ್ವ ಗುಣಗಳನ್ನು ರೂಢಿಸುವಲ್ಲಿ ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ. ಇವರನ್ನು 2020ನೇ ಸಾಲಿನ ಸೋಷಿಯಲ್ ಎಂಟರ್ಪ್ರೈನರ್ ಆಫ್ ದಿ ಇಯರ್ ಎಂದು ಪುರಸ್ಕಾರ ಕೂಡ ನೀಡಲಾಗಿದೆ. ಡಿಸೆಂಬರ್ 2020ರಲ್ಲಿ ಪ್ರಧಾನಿಯವರು ಯಾವ ನಗರದಲ್ಲಿ ದೇಶದ ಮೊದಲ ಚಾಲಕರಹಿತ ಮೆಟ್ರೋ ರೈಲು ಸೇವೆಗೆ ಚಾಲನೆಯನ್ನ ನೀಡಿದರು? ನವದೆಹಲಿ ಸರಿಯಾದಂತಹ ಉತ್ತರ. 37 ಕಿಲೋಮೀಟರ್ ಉದ್ದದ ದೇಶದ ಮೊದಲ ಚಾಲಕರಹಿತ ಮೆಟ್ರೋ ಸೇವೆಯನ್ನ ದೆಹಲಿಯಲ್ಲಿ ಆರಂಭವನ್ನ ಮಾಡಲಾಗಿದೆ. ದೆಹಲಿಯಲ್ಲಿ ಮೆಟ್ರೋ ರೈಲು ಸೇವೆ ಆರಂಭವಾಗಿದ್ದು 2014ರಲ್ಲಿ, ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರಿನಲ್ಲಿ ಮೆಟ್ರೋ ಸೇವೆ ಆರಂಭವಾಗಿದ್ದು 2011ರಲ್ಲಿ. ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸೆಹತ್ ಯೋಜನೆಗೆ ಚಾಲನೆ ನೀಡಲಾಗಿದೆ? ಜಮ್ಮು ಮತ್ತು ಕಾಶ್ಮೀರ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಅಡಿಯಲ್ಲಿ ಸೆಹತ್ ಸ್ಕೀಮ್ ಅಥವಾ ಸೆಹತ್ ಯೋಜನೆ ಅಂತೇಳಿ ಜಾರಿಗೆ ತರಲಾಗಿದೆ. ಸಾಮಾಜಿಕ ಆರ್ಥಿಕ ಹಿಂದುಳಿದಂತಹ ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುವ ಸಲುವಾಗಿ ಜಮ್ಮು ಕಾಶ್ಮೀರದಲ್ಲಿ ಇದನ್ನ ಜಾರಿಗೆ ತರಲಾಗಿದೆ. ಪೋಷಣ್ ಅಭಿಯಾನವನ್ನು ಅನುಷ್ಠಾನಗೊಳಿಸುವ ಸಚಿವಾಲಯ ಯಾವುದು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಕೇಂದ್ರ, ಇದು ಪೋಷಣ್ ಅಭಿಯಾನ ಅನ್ನುವಂತಹ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಂತಹ ಸಚಿವಾಲಯವಾಗಿದೆ. ಇದರ ಬಹುಮುಖ್ಯ ಉದ್ದೇಶ ಶಿಶುಗಳಲ್ಲಿ ಅಥವಾ ಮಕ್ಕಳಲ್ಲಿ ಕುಬ್ಜತೆ, ಪೌಷ್ಟಿಕಾಂಶ ಕಡಿಮೆ, ರಕ್ತಹೀನತೆ ಮತ್ತು ಕಡಿಮೆ ತೂಕದ ಶಿಶುಗಳ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಗುರಿಯನ್ನು ಹೊಂದಿರುವಂತಹ ಮೂಲಕ ಪೋಷಣ್ ಅಭಿಯಾನವನ್ನು ಆರಂಭ ಮಾಡಲಾಗಿದ್ದು, ಇದರ ಒಂದು ಅನುಷ್ಠಾನವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಕೈಗೊಂಡಿದೆ. ಈ ಕೆಳಗಿನ ಯಾವ ಸಂಸ್ಥೆಯು ನಗರದಲ್ಲಿ ಗುಣಮಟ್ಟದ ಜೀವನ ಸೂಚಿಯನ್ನು ಬಿಡುಗಡೆ ಮಾಡಿದೆ ಅಥವಾ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿ ಉತ್ತರ ಐಐಟಿ ಬಾಂಬೆ. ಐಐಟಿ ಬಾಂಬೆಯ ಸಂಶೋಧಕರು ಭಾರತದ ವಿವಿಧ ನಗರಗಳಲ್ಲಿನ ಜೀವನದ ಗುಣಮಟ್ಟವನ್ನು ಹೋಲಿಸುವ ನಗರ ಗುಣಮಟ್ಟದ ಜೀವನ ಸೂಚ್ಯಂಕವನ್ನು ಸಂಕಲಿಸಿ ಬಿಡುಗಡೆಯನ್ನ ಮಾಡಿದ್ದಾರೆ. ಈ ಒಂದು ಸೂಚ್ಯಂಕವನ್ನು ತಯಾರಿಸೋಕೆ ನಗರ ವ್ಯಾಪ್ತಿಯಲ್ಲಿ ನೀರಿನ ಬಳಕೆ ಇರಬಹುದು ಅಥವಾ ನೀರಿನ ಪೂರೈಕೆ, ವಿದ್ಯುತ್, ಸಾಕ್ಷರತಾ ದರ, ಉದ್ಯೋಗ ದರ ಈ ಮುಂತಾದ ವರ್ಗಗಳನ್ನು ಆಧರಿಸಿ ಶ್ರೇಣಿಗಳನ್ನ ನೀಡಲಾಗಿದೆ. ಅದರಂತೆ ಭಾರತದ ಮುಂಬೈ ಈ ಒಂದು ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದ್ದು, ನಂತರದ ಸ್ಥಾನವನ್ನ ದೆಹಲಿ, ಕೋಲ್ಕತ್ತಾ, ಚೆನ್ನೈ ಪಡೆದುಕೊಂಡಿವೆ. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವು ಈ ಕೆಳಗಿನ ಯಾವುದನ್ನು ನಿರ್ಧರಿಸುತ್ತದೆ? 22 ಕಡ್ಡಾಯ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನ ಶಿಫಾರಸು ಮಾಡುವಂತಹ ಅಧಿಕಾರವನ್ನು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವು ಹೊಂದಿದೆ. ಪ್ರತಿ ವರ್ಷ 22 ಕಡ್ಡಾಯ ಬೆಲೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆಯನ್ನ ಮಾಡುತ್ತೆ. ಇದನ್ನು ಶಿಫಾರಸು ಮಾಡುವಂಥದ್ದು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವಾಗಿದೆ. ಮಿಷನ್ ಒಲಿಂಪಿಕ್ ಸೆಲ್ ಸಂಸ್ಥೆಯ ಬಹುಮುಖ್ಯ ಗುರಿ ಏನು? ನೀಡಿರುವಂತಹ ಆಯ್ಕೆಗಳಲ್ಲಿ ಆಯ್ಕೆ 1 ಮತ್ತು 3 ಅಂದ್ರೆ 2024ರಲ್ಲಿ ನಡೆಯಲಿರುವಂತಹ ಒಲಿಂಪಿಕ್ಸ್ ನಲ್ಲಿ ಪದಕ ಗೆಲ್ಲಬಹುದಾದಂತಹ ಕ್ರೀಡಾಪಟುಗಳನ್ನು ಗುರುತಿಸುವುದು ಈ ಒಂದು ಸಂಸ್ಥೆಯ ಬಹುಮುಖ್ಯ ಗುರಿ. ಹಾಗೆಯೇ ಟಾಪ್ಸ್ ಯೋಜನೆಯಡಿ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಸಹಾಯವನ್ನ ಮಾಡುವುದು. ಟಾಪ್ಸ್ ಯೋಜನೆಯ ಪೂರ್ಣ ರೂಪ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂತ ಕರಿತೀವಿ. ಒಲಿಂಪಿಕ್ ಕ್ರೀಡಾಕೂಟವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಭಾರತದ ಕ್ರೀಡಾಪಟುಗಳನ್ನ ತಯಾರು ಮಾಡುವಂತಹ ಕೆಲಸವನ್ನ ಈ ಒಂದು ಸಂಸ್ಥೆಗಳು ಮಾಡ್ತವೆ. ಅಶೋಕ್ ದಳವಾಯಿ ಸಮಿತಿಯ ಉದ್ದೇಶ ಯಾವುದಾಗಿದೆ? ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು.
2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಅದಕ್ಕೆ ಸಂಬಂಧಪಟ್ಟಂತ ನೀಲಿ ನಕ್ಷೆಯನ್ನು ತಯಾರಿಸಲು ಕೇಂದ್ರ ಸರ್ಕಾರ ಅಶೋಕ್ ದಳವಾಯಿ ನೇತೃತ್ವದ ಅಂತರ್ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಈ ಸಮಿತಿಯು ತನ್ನ ಅಂತಿಮ ವರದಿಯನ್ನು 2018 ಸೆಪ್ಟೆಂಬರ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಸಿತು. ವಿಧಿ ವಿರುದ್ಧ ಧರ್ಮಾಂತರನ್ ಬಿಲ್ 2020 ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ? ಉತ್ತರ ಪ್ರದೇಶ ಸರ್ಕಾರ. ಉತ್ತರ ಪ್ರದೇಶ ಸರ್ಕಾರ ನವೆಂಬರ್ 2020ರಲ್ಲಿ ಬಲವಂತದ ಮತಾಂತರವನ್ನು ನಿಷೇಧಿಸುವಂತಹ ವಿಧಿ ವಿರುದ್ಧ ಧರ್ಮಾಂತರನ್ ಕಾಯ್ದೆಯನ್ನ ಜಾರಿಗೆ ತಂದಿತು. ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯ ಕುರಿತ ಹೇಳಿಕೆಯಲ್ಲಿ ಸರಿಯಾದುದನ್ನು ಪರಿಗಣಿಸಿ. ಹೇಳಿಕೆಗಳನ್ನು ನೋಡೋಣ. ಈ ಕಾಯ್ದೆಯ ಅನುಷ್ಠಾನಕ್ಕಾಗಿ ರಾಜ್ಯ ಹಂತದಲ್ಲಿ ಆಹಾರ ಆಯೋಗಗಳ ಸ್ಥಾಪನೆ ಬಗ್ಗೆ ತಿಳಿಸುತ್ತದೆ. 2 ಅಥವಾ ಹೆಚ್ಚಿನ ರಾಜ್ಯಗಳು ಕೇಂದ್ರ ಸರ್ಕಾರದ ಅನುಮೋದನೆಯೊಂದಿಗೆ ಜಂಟಿ ರಾಜ್ಯ ಆಹಾರ ಆಯೋಗವನ್ನು ಹೊಂದಿರಬಹುದು. ನೀಡಿರುವಂತಹ ಈ 2 ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದದ್ದು 2 ಹೇಳಿಕೆಗಳು ಸರಿಯಾಗಿದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಅದರ ಪ್ರಕಾರ ಪ್ರತಿ ರಾಜ್ಯವು ಅಧಿಸೂಚನೆಯ ಮೂಲಕ ಕಾಯ್ದೆಯ ಅನುಷ್ಠಾನದ ಮೇಲ್ವಿಚಾರಣೆ ಮತ್ತು ಪರಿಶೀಲನೆಯ ಉದ್ದೇಶಕ್ಕಾಗಿ ರಾಜ್ಯ ಆಹಾರ ಆಯೋಗವನ್ನು ರಚಿಸುತ್ತದೆ. ಅಲ್ಲದೇನೆ ರಾಜ್ಯ ಸರ್ಕಾರವು ಇತರೆ ರಾಜ್ಯಗಳ ಸಹಯೋಗದೊಂದಿಗೂ ಸಮೇತ ಜಂಟಿಯಾಗಿ ರಾಜ್ಯ ಆಹಾರ ಆಯೋಗವನ್ನು ಹೊಂದಿರಬಹುದು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿರುವಂತಹ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? 15 ಸರಿಯಾದಂತಹ ಉತ್ತರ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ವಿಶ್ವಸಂಸ್ಥೆಯ ಪ್ರಮುಖ ನ್ಯಾಯಾಂಗ ಅಂಗವಾಗಿದ್ದು ಇದನ್ನು ವಿಶ್ವಸಂಸ್ಥೆಯ ಚಾರ್ಟರ್ ಮೂಲಕ ಸ್ಥಾಪಿಸಲಾಗಿದೆ. 1945ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಚಾರ್ಟರ್ಗೆ ಸಹಿ ಹಾಕಲಾಗಿದ್ದು 1946ರಲ್ಲಿ ದಿ ಹೇಗ್ ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿಯನ್ನು ಕಾಣ್ತೀವಿ. 15 ನ್ಯಾಯಾಧೀಶರನ್ನು ಒಳಗೊಂಡಂತಹ ನ್ಯಾಯಾಲಯವಾಗಿದ್ದು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಸದಸ್ಯ ದೇಶಗಳು ಸಲ್ಲಿಸಿದ ದೇಶಗಳ ನಡುವಿನ ಕಾನೂನು ವಿವಾದಗಳನ್ನು ಬಗೆಹರಿಸುವಂತಹ ಬಹುಮುಖ್ಯ ಕೆಲಸವನ್ನು ಇದು ಮಾಡುತ್ತೆ. ಯಾವ ದೇಶದಲ್ಲಿ ಮಾನವ ಸಂಘರ್ಷ ಮತ್ತು ಆನೆ ತೀವ್ರ ಗಂಭೀರ ಸಮಸ್ಯೆ ಉಂಟು ಮಾಡಿದೆ? ಶ್ರೀಲಂಕಾ ಸರಿಯಾದಂತ ಉತ್ತರ. ಶ್ರೀಲಂಕಾದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಆನೆ ಮತ್ತು ಮಾನವನ ಸಂಘರ್ಷ ಭಾರಿ ಆತಂಕವನ್ನು ಸೃಷ್ಟಿಸಿದೆ. ಈ ಒಂದು ದೇಶದ 40% ಭೂಭಾಗದಲ್ಲಿ ಆನೆ ಮತ್ತು ಮಾನವ ನೆಲೆಗಳು ಹೆಚ್ಚು ದೂರದಲ್ಲಿರದೆ ಹತ್ತಿರದಲ್ಲಿರುವುದು ಮತ್ತು ಆನೆಗಳ ಆವಾಸ ಸ್ಥಳಗಳ ನಾಶದಿಂದಾಗಿ ಸಂಘರ್ಷಕ್ಕೆ ಕಾರಣವಾಗಿದೆ. ಸ್ಯಾನ್ ಇಸಿಡೋ ಚಳವಳಿ ಯಾವ ದೇಶದಲ್ಲಿ ನಡೆಯುತ್ತಿದೆ? ಕ್ಯೂಬಾ ದೇಶ ಸರಿಯಾದಂತಹ ಉತ್ತರ. ಕ್ಯೂಬಾದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಆಡಳಿತ ಇದ್ದು 2018ರಲ್ಲಿ ಈ ದೇಶದಲ್ಲಿ ಸರ್ಕಾರ ನಾಗರಿಕರಿಗಾಗಿ ಹೆಚ್ಚಿನ ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡಬೇಕೆಂದು ಸ್ಯಾನ್ ಇಸಿಡೋ ಚಳವಳಿ ಆರಂಭವಾಯಿತು. ಕಪ್ಪು ಬಣ್ಣದ ಜನಾಂಗದವರು ಹೆಚ್ಚಾಗಿರುವಂತಹ ಪ್ರದೇಶ ರಾಜಧಾನಿಯಾಗಿರುವಂತಹ ಹವಾನಾದ ಸ್ಯಾನ್ ಇಸಿಡೋದಲ್ಲಿ ಈ ಒಂದು ಚಳವಳಿಯು ಆರಂಭವಾಗಿದ್ದರಿಂದ ಇದನ್ನ ಸ್ಯಾನ್ ಇಸಿಡೋ ಚಳವಳಿ ಅಂತಾನೆ ಕರೆಯುತ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೋಕೋ ಹರಾಮ್ ಭಯೋತ್ಪಾದನಾ ಸಂಘಟನೆ ಯಾವ ದೇಶದಲ್ಲಿ ಸಕ್ರಿಯವಾಗಿದೆ? ಇದು ಹೆಚ್ಚಿನ ಪ್ರಮಾಣದಲ್ಲಿ ನೈಜೀರಿಯಾ ದೇಶದಲ್ಲಿ ಕಾಣುತ್ತೇವೆ. ಡಿಸೆಂಬರ್ 2020ರಲ್ಲಿ ಬೋಕೋ ಹರಾಮ್ ಉಗ್ರಗಾಮಿ ಸಂಘಟನೆಯು ನೈಜೀರಿಯಾದ ಕತ್ಸಿನಾ ರಾಜ್ಯದಲ್ಲಿನ ಪ್ರೌಢಶಾಲೆಯ ಮೇಲೆ ಆಕ್ರಮಣ ಮಾಡಿ ಸುಮಾರು 300 ಮಕ್ಕಳನ್ನು ಇದು ಅಪಹರಣ ಮಾಡಿತ್ತು. ನಿಕೋಲಾಸ್ ಮಡುರೋ ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರು? ವೆನಿಜುವೆಲಾ. ವೆನಿಜುವೆಲಾದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಸೋಷಿಯಲಿಸ್ಟ್ ಪಕ್ಷದ ಮುಖಂಡ ನಿಕೋಲಾಸ್ ಮಡುರೋರವರು ಮತ್ತೊಂದು ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯನ್ನ ಹೊಂದಿದ್ದಾರೆ. ನೆಸೆಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ? ಇದಕ್ಕೆ ಸರಿ ಉತ್ತರ ಇಸ್ರೇಲ್ ದೇಶದ ಸಂಸತ್ತಿನ ಹೆಸರು ನೆಸೆಟ್ ಎಂಬುದಾಗಿದೆ. ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ದಾರೆ. ವರ್ಲ್ಡ್ ಎಕನಾಮಿಕ್ ಫೋರಂ 2021 ಎಲ್ಲಿ ಸಮಾವೇಶಗೊಳ್ಳಲಿದೆ? ಸಿಂಗಪುರ್. ವರ್ಲ್ಡ್ ಎಕನಾಮಿಕ್ ಫೋರಂ ಸಮಾವೇಶ ಸ್ವಿಟ್ಜರ್ಲೆಂಡಿನ ದಾವೋಸ್ನಲ್ಲಿಯೇ ಇದುವರೆಗೂ ನಡೀತಾ ಇತ್ತು. 2021ರಲ್ಲಿ ಇದೇ ಮೊದಲ ಬಾರಿಗೆ ಸಿಂಗಪುರ್ನಲ್ಲಿ ಈ ಒಂದು ಸಮಾವೇಶ ನಡೆಯಲಿದೆ. ಈ ಒಂದು ಸಮಾವೇಶದಲ್ಲಿ ವಿವಿಧ ದೇಶಗಳ ಉದ್ಯಮಿಗಳು, ಸರ್ಕಾರದ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ಕೆಳಗಿನ ಯಾವ ದೇಶದ ನೆರವಿನಿಂದ ಪಾಕಿಸ್ತಾನವು ಕರಾಚಿ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಿದೆ?
ಚೀನಾ ದೇಶದ ಸಹಕಾರದೊಂದಿಗೆ ಪಾಕಿಸ್ತಾನವು ಚೀನಾದ ಆರ್ಥಿಕ ನೆರವಿನೊಂದಿಗೆ 1100 ಮೆಗಾವ್ಯಾಟ್ ಸಾಮರ್ಥ್ಯದ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸುವಂತಹ ಯೋಜನೆಯನ್ನ ಹೊಂದಿದೆ. ಫ್ರೋಡ್ಸ್ ಇದು ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆಯ ಹೆಸರಾಗಿದೆ? ಸರಿ ಉತ್ತರ ಬ್ರೆಜಿಲ್ನ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ಫ್ರೋಡ್ಸ್ ಎಂಬುದಾಗಿದೆ. 2019 ಆಗಸ್ಟ್ನಿಂದ 2020 ಆಗಸ್ಟ್ ವರೆಗಿನ ಒಂದು ವರ್ಷದ ಅವಧಿಯಲ್ಲಿ ಬ್ರೆಜಿಲ್ನ ಅಮೆಜಾನ್ ಮಳೆಕಾಡು ಅರಣ್ಯ ಪ್ರದೇಶ ಬರಿದಾಗಿದೆ ಎಂದು ಬ್ರೆಜಿಲ್ನ ಬಾಹ್ಯಾಕಾಶ ಸಂಸ್ಥೆ ಫ್ರೋಡ್ಸ್ ಮಾನಿಟರಿಂಗ್ ಪ್ರೋಗ್ರಾಂ ಮಾಹಿತಿಯನ್ನ ನೀಡಿತ್ತು. ಆ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಸುದ್ದಿಯಾಗಿತ್ತು. ಯಾವ ದೇಶ ಆನೆಗಳನ್ನು ಹರಾಜು ಮಾಡುವ ನಿರ್ಣಯವನ್ನ ಕೈಗೊಂಡಿದೆ? ನಮೀಬಿಯಾ ದೇಶ. ನಮೀಬಿಯಾ ಆಫ್ರಿಕಾ ಖಂಡದ ದೇಶವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ತೀವ್ರ ಸ್ವರೂಪದ ಬರದ ಸಮಸ್ಯೆ ಆ ದೇಶಕ್ಕೆ ಕಾಡುತ್ತಿದೆ. ಹಾಗಾಗಿ ಆನೆ ಮತ್ತು ರಿನೋ ಗೆಂಡಮೃಗಗಳನ್ನ ದೊಡ್ಡ ಒಂದು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಆ ಒಂದು ದೇಶ ಪರದಾಡುತ್ತಿದೆ. ಈ ಕಾರಣಕ್ಕೋಸ್ಕರ ಅಲ್ಲಿ ಆನೆಗಳನ್ನು ಹರಾಜು ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜಿಮ್ಮಿ ಲೈ ಯಾವ ಕ್ಷೇತ್ರದ ಸಾಧಕರಾಗಿದ್ದಾರೆ? ಮಾಧ್ಯಮ ಕ್ಷೇತ್ರದ ಸಾಧಕರಾಗಿದ್ದಾರೆ. ಜಿಮ್ಮಿ ಲೈ ಹಾಂಗ್ಕಾಂಗ್ನ ಹೆಸರಾಂತ ಮಾಧ್ಯಮ ಕ್ಷೇತ್ರದ ಸಾಧಕರು. ಆಪಲ್ ಡೇಲಿ ಎನ್ನುವಂತಹ ದಿನಪತ್ರಿಕೆಯ ಮಾಲೀಕರಾಗಿದ್ದಾರೆ. ವಿದ್ಯಾದೇವಿ ಭಂಡಾರಿ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ನೇಪಾಳ ದೇಶದ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಯಾವ ದೇಶ ಬಾಲಾಪರಾಧಕ್ಕೆ ಸಂಬಂಧಿಸಿದ ವಯೋಮಿತಿಯನ್ನು 12 ವರ್ಷಕ್ಕೆ ಇಳಿಸುವಂತ ನಿರ್ಣಯವನ್ನ ಕೈಗೊಂಡಿತು? ಚೀನಾ ದೇಶ ಸರಿಯಾದಂತ ಉತ್ತರ. ಬಾಲಾಪರಾಧಗಳನ್ನು ತಡೆಗಟ್ಟುವುದಕ್ಕಾಗಿ ಚೀನಾ ದೇಶದಲ್ಲಿ ಬಾಲಾಪರಾಧದ ವಯೋಮಿತಿಯನ್ನ 14 ವರ್ಷಗಳಿಂದ 12 ವರ್ಷಕ್ಕೆ ಇಳಿಸುವಂತ ನಿರ್ಣಯವನ್ನ ಕೈಗೊಂಡಿದೆ. 2021 ಮಾರ್ಚ್ ಇಂದ ಹೊಸ ನಿಯಮ ಜಾರಿಗೆ ಬರಲಿದ್ದು ಇದರ ಅನ್ವಯ 12 ರಿಂದ 14 ವರ್ಷದ ವಯೋಮಾನದ ಮಕ್ಕಳು ಕೆಲವೊಂದು ಅಪರಾಧಗಳಲ್ಲಿ ತೊಡಗಿದರೆ ಸರ್ಕಾರ ಅವರಿಗೆ ಶಿಕ್ಷೆಯನ್ನು ಕೂಡ ವಿಧಿಸಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಾಸಂಚಾರ್ ದ್ವೀಪ ಪ್ರದೇಶ ಯಾವ ದೇಶದಲ್ಲಿದೆ? ಬಾಂಗ್ಲಾದೇಶ ಸರಿಯಾದಂತ ಉತ್ತರ. ಭಾಸಂಚಾರ್ ಇದು ಬಾಂಗ್ಲಾದೇಶದಲ್ಲಿನ ದ್ವೀಪ ಪ್ರದೇಶವಾಗಿದ್ದು ಮೇಘನಾ ನದಿಯ ಹತ್ತಿರದಲ್ಲಿರುವಂತಹ ಪ್ರದೇಶವಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅರೋರಾ ಆಸ್ಟ್ರೇಲಿಯಸ್ ಎಂಬುದು ಏನು? ಸರಿ ಉತ್ತರ ಅಂಟಾರ್ಟಿಕಾಯಾನದ ಹಡಗು. ಅರೋರಾ ಆಸ್ಟ್ರೇಲಿಯಾಸ್ ಇದು ಆಸ್ಟ್ರೇಲಿಯಾದ ಬೃಹತ್ ಹಡಗಾಗಿದ್ದು 95 ಮೀಟರ್ ಉದ್ದದ ಈ ಹಡಗು ಅಂಟಾರ್ಟಿಕಾ ಖಂಡದ ಅಧ್ಯಯನಕ್ಕಾಗಿ 1989ರಲ್ಲಿ ಕಾರ್ಯಾರಂಭವನ್ನ ಮಾಡಿತ್ತು. ಗಾಯಗೊಂಡ ಹುಲಿ ಮತ್ತು ಚಿರತೆಗಳಂತಹ ಕಾಡು ಪ್ರಾಣಿಗಳ ಉಪಚಾರ ಮತ್ತು ಪೋಷಣೆಗಾಗಿ ಕೇರಳ ಸರ್ಕಾರ ಎಲ್ಲಿ ರಿಹ್ಯಾಬಿಲೇಷನ್ ಸೆಂಟರ್ ಅನ್ನು ತೆರೆದಿದೆ? ತ್ರಿಸೂರ್ ಸರಿಯಾದಂತಹ ಉತ್ತರ. ಕೇರಳ ಸರ್ಕಾರ ತ್ರಿಸೂರ್ ಹತ್ತಿರದ ಪುತೂರಾ ಎನ್ನುವಂತಹ ಪ್ರದೇಶದಲ್ಲಿ ವಯಸ್ಸಾದ ಮತ್ತು ಗಾಯಗೊಂಡಂತಹ ಹುಲಿ, ಚಿರತೆ ಮುಂತಾದಂತಹ ವನ್ಯಜೀವಿಗಳಿಗಾಗಿ ಚಿಕಿತ್ಸೆ ಮತ್ತು ಸಂರಕ್ಷಣೆಗಾಗಿ ರಿಹ್ಯಾಬಿಲೇಷನ್ ಸೆಂಟರ್ ಅನ್ನು ಸ್ಥಾಪನೆ ಮಾಡಿದೆ. ಇತ್ತೀಚೆಗೆ ಚೀನಾ ಮತ್ತು ನೇಪಾಳ ದೇಶಗಳು ಜಂಟಿಯಾಗಿ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟೆಂದು ಘೋಷಿಸಿವೆ? ಇದು ಡಿಸೆಂಬರ್ 2020ರಲ್ಲಿ ನಡೆದಂತಹ ಒಂದು ಘಟನಾವಳಿ. ಸರಿ ಉತ್ತರ 2848.86 ಮೀಟರ್ಗಳಷ್ಟು ಮೌಂಟ್ ಎವರೆಸ್ಟ್ನ ಎತ್ತರ ಅಂತೇಳಿ ಜಂಟಿಯಾಗಿ ಚೀನಾ ಮತ್ತು ನೇಪಾಳ ದೇಶಗಳು ಘೋಷಣೆಯನ್ನ ಮಾಡಿವೆ. ಈ ಹಿಂದೆ 1954ರಲ್ಲಿ ದಿ ಸರ್ವೆ ಆಫ್ ಇಂಡಿಯಾ ಈ ಪರ್ವತದ ಶಿಖರ ಎತ್ತರ ಏನಿದೆ 8848 ಮೀಟರ್ ಅಂತ ಘೋಷಣೆ ಮಾಡಿದ್ದು, ಈಗ 0.86 ಇನ್ನೂ ಜಾಸ್ತಿ ಇದೆ ಅನ್ನುವಂತಹ ಘೋಷಣೆಯನ್ನ ನೇಪಾಳ ಮತ್ತು ಚೀನಾ ಸರ್ಕಾರಗಳು ಮಾಡಿವೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫ್ರೇಸರ್ ದ್ವೀಪ ಯಾವ ದೇಶದಲ್ಲಿದೆ? ಸರಿ ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ರಾಜ್ಯದ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ಈ ಒಂದು ದ್ವೀಪವು ಗ್ರೇಟ್ ಬ್ಯಾರಿಯರ್ ರೀಫ್ನ ಭಾಗವಾಗಿದೆ. ಇತ್ತೀಚೆಗೆ ಅರಣ್ಯ ಪ್ರದೇಶದ ಕಾಡ್ಗಿಚ್ಚಿಗೆ ತುತ್ತಾಗಿತ್ತು. ಸತತ 1.5 ತಿಂಗಳ ಕಾಲ ಅಗ್ನಿಶಾಮಕ ದಳದವರು ಮತ್ತು ಸ್ವಯಂ ಸೇವಾ ಕಾರ್ಯಕರ್ತರು ನಡೆಸಿದಂತಹ ಬೆಂಕಿ ಶಮನ ಕಾರ್ಯಕ್ರಮ ಇತ್ತೀಚೆಗೆ ಅಂತ್ಯಗೊಂಡಿತು.
ಡಿಸೆಂಬರ್ 2020 ಯಾವ ರಾಜ್ಯದ ಮೊದಲ ತೈಲ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪ ದೇಶಕ್ಕೆ ಸಮರ್ಪಣೆಯಾಯಿತು? ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ. ಕೇಂದ್ರ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಉಕ್ಕು ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ರವರು ಮಹಾನದಿ, ಬಂಗಾಳ, ಅಂಡಮಾನ್ ಜಲಾನಯನ ಪ್ರದೇಶದ ವ್ಯಾಪ್ತಿಗೆ ಒಳಪಡುವಂತಹ ಅಶೋಕನಗರ ಪೆಟ್ರೋಲಿಯಂ ಗಣಿಯನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಇದಕ್ಕೆ ಹೆಸರು ಬೆಂಗಾಲ್ ಬೇಸಿನ್ ಅಂತ ಇಡಲಾಗಿದೆ. ಈ ಮೂಲಕ ಪಶ್ಚಿಮ ಬಂಗಾಳ ರಾಜ್ಯದ ಮೊದಲ ತೈಲ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪವಾಗಿದೆ. ಹಂಬನ್ಟೋಟಾ ಬಂದರು ನಗರ ಯಾವ ದೇಶದಲ್ಲಿದೆ? ಶ್ರೀಲಂಕಾ ದೇಶದಲ್ಲಿರುವಂತಹ ಪ್ರಮುಖ ಬಂದರು ನಗರವಾಗಿದೆ. ಇದು ಶ್ರೀಲಂಕಾದಲ್ಲಿದ್ದು 2004ರಲ್ಲಿ ಹಿಂದೂ ಮಹಾಸಾಗರದಲ್ಲಿ ಸೃಷ್ಟಿಯಾಗಿದ್ದಂತಹ ಸುನಾಮಿಯಿಂದ ಇದರ ಸುತ್ತಲಿನ ಪ್ರದೇಶ ಹಾನಿಗೀಡು ಮಾಡಿತ್ತು. ಆಗ ಶ್ರೀಲಂಕಾ ದೇಶ ಚೀನಾದ ನೆರವಿನಿಂದ ಈ ನಗರವನ್ನು ಪುನರುಜ್ಜೀವನಗೊಳಿಸಲು ಮುಂದಾಯಿತು. ಆದರೆ ಇದರ ನಿರ್ವಹಣೆಯನ್ನು ಮಾಡಲಿಕ್ಕೆ ಆಗದೇನೆ ಶ್ರೀಲಂಕಾ ಇದನ್ನು ಚೀನಾ ದೇಶಕ್ಕೆ ಬಿಟ್ಟುಕೊಟ್ಟಿತು. ಭಾರತವು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಸೂಚ್ಯಂಕ 2021ರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಭಾರತದ ಸ್ಥಾನ 10ನೇ ಸ್ಥಾನದಲ್ಲಿದೆ. ಮರುಬಳಕೆಯ ಇಂಧನಗಳ ಅಳವಡಿಕೆಯಲ್ಲಿ ಭಾರತ 27ನೇ ಸ್ಥಾನದಲ್ಲಿದ್ದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಸೂಚ್ಯಂಕದಲ್ಲಿ 10ನೇ ಸ್ಥಾನದಲ್ಲಿದೆ. ಈ ಒಂದು ಸಮೀಕ್ಷೆಯನ್ನು ನಡೆಸುವಂತಹ ಸಂಸ್ಥೆ ಜರ್ಮನಿ ವಾಚ್ ಎನ್ನುವಂತಹ ಸಂಸ್ಥೆಯಾಗಿದೆ. 2005ರಿಂದ ಇದನ್ನು ಪ್ರತಿ ವರ್ಷ ಸಮೀಕ್ಷೆ ಮಾಡಲಾಗುತ್ತೆ. ಅರೆಸಿಬೊ ಅಬ್ಸರ್ವೇಟರಿ ಯಾವ ದೇಶದಲ್ಲಿದೆ? ಪೋರ್ಟೊರಿಕೋ ಸರಿಯಾದಂತಹ ಉತ್ತರ. ಪೋರ್ಟೊರಿಕೋ ದೇಶದಲ್ಲಿನ ಅರೆಸಿಬೊ ಅಬ್ಸರ್ವೇಟರಿಯಲ್ಲಿ ಸ್ಥಾಪಿಸಲಾಗಿದ್ದಂತಹ ಬೃಹತ್ ಗಾತ್ರದ ರೇಡಿಯೋ ಟೆಲಿಸ್ಕೋಪ್ ಇತ್ತೀಚೆಗೆ ಅಂದರೆ ಡಿಸೆಂಬರ್ನಲ್ಲಿ ಪತನಗೊಂಡಿತ್ತು. 57 ವರ್ಷಗಳ ಕಾಲ ಖಗೋಳ ಆವಿಷ್ಕಾರಗಳಿಗಾಗಿ ಇದನ್ನು ಬಳಕೆ ಮಾಡಲಾಗ್ತಿತ್ತು. ವಿಶ್ವದ ದೊಡ್ಡ ಟೆಲಿಸ್ಕೋಪ್ಗಳಲ್ಲಿ ಇದು ಕೂಡ ಒಂದಾಗಿತ್ತು. ಮಾನಸ ನ್ಯಾಷನಲ್ ಪಾರ್ಕ್ ಅಥವಾ ಮಾನಸ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ ರಾಜ್ಯದ ಪ್ರಮುಖ ನ್ಯಾಷನಲ್ ಪಾರ್ಕ್ಗಳಲ್ಲಿ ಮಾನಸ ಕೂಡ ಒಂದು. 1973ರಲ್ಲಿ ಇದನ್ನು ಟೈಗರ್ ರಿಸರ್ವ್ ಪ್ರಾಜೆಕ್ಟ್ ಅಥವಾ ಪ್ರಾಜೆಕ್ಟ್ ಟೈಗರ್ ಯೋಜನೆಯ ಭಾಗವಾಗಿ ಘೋಷಣೆಯನ್ನು ಮಾಡಲಾಯಿತು. ಭೂತಾನಿನ ರಾಯಲ್ ಮಾನಸ ನ್ಯಾಷನಲ್ ಪಾರ್ಕ್ನೊಂದಿಗೆ ಹೊಂದಿಕೊಂಡಿದ್ದು 1985ರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಮಾನ್ಯತೆಯನ್ನು ಪಡೆದಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪಲ್ಲಿಕರೈನೈ ಜೌಗು ಭೂಮಿ ಎಲ್ಲಿದೆ? ಚೆನ್ನೈ ಸರಿಯಾದಂತಹ ಉತ್ತರ. ಚೆನ್ನೈ ನಗರದ ವ್ಯಾಪ್ತಿಯಲ್ಲಿನ ಪಲ್ಲಿಕರನೈ ಜೌಗು ಭೂಮಿ 80 ಚದುರ ಕಿಲೋಮೀಟರ್ನಲ್ಲಿ ಹರಡಿಕೊಂಡಿದ್ದು ಇದು ನೈಸರ್ಗಿಕ ಜೌಗು ಪ್ರದೇಶವಾಗಿದೆ. ಇಲ್ಲಿ 114 ಪ್ರಭೇದದ ಸಸ್ಯಗಳು, ಕೀಟಗಳು ಹಾಗೆಯೇ ಸಸ್ತನಿಗಳನ್ನು ಕೂಡ ಇಲ್ಲಿ ಕಾಣಬಹುದು. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳ ಆವಾಸ ಸ್ಥಾನವಾಗಿದೆ? ಇದಕ್ಕೆ ಸರಿ ಉತ್ತರ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಏನಿದೆ ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳ ಪ್ರಮುಖ ಆವಾಸ ಸ್ಥಾನವಾಗಿದೆ. ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ವರದಿ 2018ರ ಪ್ರಕಾರ ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಸರಿ ಉತ್ತರ ಮಧ್ಯಪ್ರದೇಶ. ಕೇಂದ್ರ ಪರಿಸರ ಸಚಿವರಾದಂತಹ ಪ್ರಕಾಶ್ ಜಾವಡೇಕರ್ ಅವರು ಡಿಸೆಂಬರ್ 2020ರಲ್ಲಿ ಭಾರತದಲ್ಲಿ ಚಿರತೆಗಳ ಸ್ಥಿತಿಗತಿ ವರದಿ 2018ರನ್ನು ಬಿಡುಗಡೆ ಮಾಡ್ತಾರೆ. ಅದರಂತೆ 3421 ಚಿರತೆಗಳೊಂದಿಗೆ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದೆ. ಒಟ್ಟು ದೇಶದಲ್ಲಿರುವಂತಹ ಚಿರತೆಗಳ ಸಂಖ್ಯೆ 12852. ಇನ್ನು ಎರಡನೇ ಸ್ಥಾನದಲ್ಲಿ ಕರ್ನಾಟಕ 1783 ಚಿರತೆಗಳನ್ನು ಹೊಂದಿದೆ. ವಿಶ್ವ ಪರ್ವತ ದಿನ ಯಾವಾಗ ಆಚರಿಸುವರು? ಡಿಸೆಂಬರ್ 11ನೇ ತಾರೀಕನ್ನು ವಿಶ್ವ ಪರ್ವತ ದಿನವನ್ನಾಗಿ ಆಚರಿಸುತ್ತಾರೆ. ಪರ್ವತಗಳ ಮಹತ್ವ ಕುರಿತು ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ 2002ರ ವರ್ಷವನ್ನು UN ಇಂಟರ್ನ್ಯಾಷನಲ್ ಇಯರ್ ಆಫ್ ಮೌಂಟೇನ್ಸ್ ಅಂತ ಘೋಷಣೆ ಮಾಡಿತು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜೋಳದ ರಾಶಿ ಗುಡ್ಡ ಯಾವ ನಗರದ ಹೊರಭಾಗದಲ್ಲಿನ ಪ್ರದೇಶವಾಗಿದೆ? ಹೊಸಪೇಟೆ. ಹೊಸಪೇಟೆ ಹೊರಭಾಗದಲ್ಲಿನ ಜೋಳದ ರಾಶಿ ಗುಡ್ಡದ ಮೇಲೆ ರಾಜ್ಯ ಸರ್ಕಾರ 30 ಅಡಿ ಎತ್ತರದ ವಸ್ತು ಸಂಗ್ರಹಾಲಯ ಮತ್ತು 45 ಅಡಿ ಎತ್ತರದ ಶ್ರೀಕೃಷ್ಣ ದೇವರಾಯನ ಕಂಚಿನ ಪ್ರತಿಮೆಯನ್ನ ನಿರ್ಮಾಣ ಮಾಡುವ ಕಾರಣಕ್ಕೆ ಈ ಒಂದು ಪ್ರದೇಶವನ್ನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು ಅಂತ ಸರ್ಕಾರ ತಿಳಿಸಿದೆ. ಕರ್ನಾಟಕ ಪೊಲೀಸ್ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಶೇಕಡ ಎಷ್ಟು ಹುದ್ದೆಗಳನ್ನು ಮೀಸಲಿಡುವ ನಿರ್ಧಾರ ಕೈಗೊಳ್ಳಲಾಗಿದೆ? ಸರಿ ಉತ್ತರ ಶೇಕಡ 2%. ಕರ್ನಾಟಕ ಪೊಲೀಸ್ ಇಲಾಖೆಯ ಉದ್ಯೋಗಗಳಲ್ಲಿ ಶೇಕಡ 2% ಕ್ರೀಡಾಪಟುಗಳಿಗೆ ಮೀಸಲಿಡುವ ನಿರ್ಣಯವನ್ನು ರಾಜ್ಯ
ಸರ್ಕಾರ ಇತ್ತೀಚೆಗೆ ಕೈಗೊಂಡಿದೆ? ಇತ್ತೀಚೆಗೆ ನಿಧನರಾದ ಆರ್.ಎನ್. ಶೆಟ್ಟಿ ಯಾವ ಕ್ಷೇತ್ರದ ಸಾಧಕರಾಗಿದ್ದಾರೆ? ಸರಿ ಉತ್ತರ ಆಯ್ಕೆ 3, ಇವರು ಖ್ಯಾತ ಉದ್ಯಮಿಯಾಗಿದ್ದಾರೆ. ರಾಜ್ಯದಲ್ಲಿ ಹಲವು ಉದ್ಯಮಿಗಳನ್ನು ಸ್ಥಾಪಿಸಿದ್ದರು. ಮುರುಡೇಶ್ವರದಲ್ಲಿರುವಂತಹ ಈಶ್ವರನ ದೇಗುಲಕ್ಕೆ 249 ಅಡಿ ಎತ್ತರದ ರಾಜಗೋಪುರವನ್ನ ನಿರ್ಮಾಣ ಮಾಡಿದಂತಹ ಖ್ಯಾತಿ ಇವರ ಒಂದು ಸಾಧನೆಯಾಗಿದೆ. ಕರ್ನಾಟಕದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಪಂಚಲಿಂಗ ದರ್ಶನ ಉತ್ಸವ ಎಲ್ಲಿ ನಡೆಯುತ್ತದೆ? ಇದಕ್ಕೆ ಸರಿ ಉತ್ತರ ತಲಕಾಡು. ಐತಿಹಾಸಿಕ ಸ್ಥಳವಾದಂಥ ತಲಕಾಡಿನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಪಂಚಲಿಂಗ ದರ್ಶನ ಉತ್ಸವ ನಡೆಯುತ್ತದೆ. ಇತ್ತೀಚೆಗೆ ರಾಜ್ಯದಲ್ಲಿ ವಿಶ್ವ ಮಾನವ ದಿನವನ್ನು ಯಾವಾಗ ಆಚರಿಸುವರು? ಡಿಸೆಂಬರ್ 29. ಡಿಸೆಂಬರ್ 29 ಕುವೆಂಪುರವರ ಜನ್ಮದಿನವಾಗಿದ್ದು ಇದನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವಂತಹ ಪರಿಪಾಠವನ್ನು ಆರಂಭ ಮಾಡಲಾಗಿದೆ. ಕನ್ನಡದ ಶ್ರೇಷ್ಠ ಸಾಹಿತಿಗಳಲ್ಲಿ ಕುವೆಂಪು ಅಗ್ರಜರು. ಇವರ ಒಂದು ಶ್ರೀರಾಮಾಯಣ ದರ್ಶನಂ ಕೃತಿಗೆ 1967ರಲ್ಲಿ ಕನ್ನಡಕ್ಕೆ ಮೊಟ್ಟಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಇತ್ತೀಚೆಗೆ ನಿಧನರಾದ ಶ್ರೀಪಾದ ಹೆಗಡೆ ಹಡಿನಬಾಳ ಯಾವ ಕ್ಷೇತ್ರದ ಸಾಧಕರು? ಸರಿ ಉತ್ತರ ಶ್ರೀಪಾದ ಹೆಗಡೆ ಹಡಿನಬಾಳರವರು ಯಕ್ಷಗಾನ ಕಲಾವಿದರಾಗಿದ್ದು ಬಡಗತಿಟ್ಟು ಯಕ್ಷಗಾನದ ಜನಪ್ರಿಯ ಕಲಾವಿದರು. ಚಿನ್ನಪ್ಪರೆಡ್ಡಿ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ? ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಸಲುವಾಗಿ ರಾಜ್ಯದಲ್ಲಿ ನೇಮಿಸಲಾದಂತಹ ಆಯೋಗದ ಮುಖ್ಯಸ್ಥರ ಹೆಸರು ಚಿನ್ನಪ್ಪರೆಡ್ಡಿ. ಇವರ ಒಂದು ಚಿನ್ನಪ್ಪರೆಡ್ಡಿ ಆಯೋಗವು ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ತಯಾರಿಸಿತ್ತು. ಕರ್ನಾಟಕದ ಸಿರಿ ಗಿರೀಶ್ ಈ ಕೆಳಗಿನ ಯಾವ ಪ್ರಕಾರದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ? ಹೊಸ ರಾಗವನ್ನು ರಚನೆ ಮಾಡುವಂಥ ವಿಭಾಗದಲ್ಲಿ ಕರ್ನಾಟಕದ ಸಿರಿ ಗಿರೀಶ್ ರವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. 14 ವರ್ಷದ ಬಾಲಕಿಯಾಗಿರುವಂಥ ಇವರು ನಮೋ ವೀಣಾಪಾಣಿ ಹೆಸರಿನ ರಾಗವನ್ನು ರಚಿಸಿ ಇದೇ ರಾಗದಲ್ಲಿ ದೇವಿ ಸರಸ್ವತಿ ರೂಪಿಣಿ ಎಂಬ ಹಾಡು ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಕೇಂದ್ರ ಸರ್ಕಾರವು ರಾಜ್ಯದ ಯಾವ ನೀರಾವರಿ ಯೋಜನೆಗೆ ರಾಷ್ಟ್ರೀಯ ಯೋಜನೆ ಮಾನ್ಯತೆಯನ್ನು ನೀಡಿದೆ? ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಒಂದು ಮಾನ್ಯತೆಯನ್ನು ನೀಡಲಾಗಿದೆ. ಚಿತ್ರದುರ್ಗ ಸೇರಿ 4 ಜಿಲ್ಲೆಗಳಿಗೆ ನೀರುಣಿಸುವಂತಹ ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ರಾಷ್ಟ್ರೀಯ ಯೋಜನೆಯ ಮಾನ್ಯತೆಯನ್ನು ನೀಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಪ್ಪಿಗೆಯನ್ನು ಸೂಚಿಸಿದೆ. ಕರ್ನಾಟಕದ ಯಾವ ಸ್ಥಳದಲ್ಲಿ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ನಿರ್ಮಾಣ ಮಾಡಲಾಗುತ್ತಿದೆ? ಬೆಂಗಳೂರಿನ ಸಮೀಪ ಇರುವಂತಹ ಬಿಡದಿ ಗ್ರಾಮದಲ್ಲಿ ರಾಜ್ಯದ ಮೊದಲ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಘಟಕವನ್ನು ನಿರ್ಮಾಣಕ್ಕಾಗಿ ಇತ್ತೀಚೆಗೆ ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯಸ್ಥರು ಯಾರು? ಸರಿ ಉತ್ತರ ಸಿ ಸೋಮಶೇಖರ್. ಡಿಸೆಂಬರ್ 2020ರಲ್ಲಿ ನಿವೃತ್ತ IAS ಅಧಿಕಾರಿಯಾದಂಥ ಸಿ ಸೋಮಶೇಖರ್ ಅವರನ್ನು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಈ ಕೆಳಗಿನ ಯಾವುದು ಮಾಸ್ತಿಯವರ ಕೃತಿಯಲ್ಲ? ನೀಡಿರುವಂಥ 4 ಕೃತಿಗಳಲ್ಲಿ ಕಾಡು ಕುದುರೆ ಮಾಸ್ತಿಯವರ ಕೃತಿಯಲ್ಲ. ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇನ್ನು ಶ್ರೀರಾಮ ಪಟ್ಟಾಭಿಷೇಕ ಅನ್ನೋದು ಅವರ ಪ್ರಮುಖ ಖಂಡ ಕಾವ್ಯವಾಗಿದೆ. ಶ್ರೀನಿವಾಸ ಅನ್ನುವಂಥದ್ದು ಅವರ ಒಂದು ಕಾವ್ಯನಾಮವಾಗಿದ್ದು ಮಾಸ್ತಿಯವರ ಆತ್ಮಚರಿತ್ರೆಯ ಹೆಸರು ಭಾವ ಎಂಬುದಾಗಿದೆ. ನಗದು ರಹಿತ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕರ್ನಾಟಕದ ಪುರಸಭೆ ಯಾವುದು? ಸರಿ ಉತ್ತರ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪುರಸಭೆ ಏನಿದೆ ನಗದು ರಹಿತ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಪುರಸಭೆಯಾಗಿದೆ. ಕನಕದಾಸರ ಜಯಂತಿಯನ್ನು ಡಿಸೆಂಬರ್ ತಿಂಗಳ ಯಾವ ದಿನದಂದು ಆಚರಿಸಲಾಯಿತು ಅಥವಾ ಆಚರಿಸಲಾಗುವುದು? ಸರಿ ಉತ್ತರ ಡಿಸೆಂಬರ್ 3 ಕನಕದಾಸರ ಜನ್ಮದಿನವನ್ನು ಆಚರಣೆ ಮಾಡುವಂತಹ ದಿನವಾಗಿದೆ. ಈ ಕೆಳಗಿನ ಯಾವ ಶಿಕ್ಷಕರು ಗ್ಲೋಬಲ್ ಟೀಚರ್ ಪುರಸ್ಕಾರಕ್ಕೆ ಭಾಜನರಾದರು? ಅತ್ಯಂತ ಪ್ರಮುಖವಾದಂತಹ ಘಟನೆ ಇದು. ಡಿಸೆಂಬರ್ ತಿಂಗಳಲ್ಲಿ ನಡೆಯಿತು. ಗ್ಲೋಬಲ್ ಟೀಚರ್ ಅವಾರ್ಡ್ ಅನ್ನು ಗೆದ್ದಂತಹ ಶಿಕ್ಷಕರು ರಣಜಿತ್ ಸಿಂಗ್ ದಿಸಾಳೆ. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಪರಿತೆವಾಡಿ ಗ್ರಾಮದ ಶಾಲೆಯಲ್ಲಿ ಶಿಕ್ಷಕರಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಗ್ಲೋಬಲ್ ಟೀಚರ್ ಪುರಸ್ಕಾರವನ್ನು ವರ್ಕಿ ಫೌಂಡೇಶನ್ ಯುನೆಸ್ಕೋದ ಪಾಲುದಾರಿಕೆಯಲ್ಲಿ ನೀಡಲಾಯಿತು. ದಿಸಾಳೆ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಶಿಕ್ಷಣ ಕ್ರಾಂತಿಯನ್ನು ಗಮನಿಸಿ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ
ನೀಡಿದ್ದಾರೆ. ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಮಲೇರಿಯಾದ ಹೊಸ ಜೆನೆಸ್ ಪ್ಲಾಸ್ಮೋಡಿಯಂ ಓವೆಲ್ ಅನ್ನು ಗುರುತಿಸಲಾಗಿದೆ? ಸರಿ ಉತ್ತರ ಕೇರಳ. ಸುಡಾನ್ನ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಭಾರತದ ತಂಡದಲ್ಲಿದ್ದಂತಹ ಕೇರಳದ ಯೋಧ ಭಾರತಕ್ಕೆ ವಾಪಸ್ಸಾದಾಗ ಆತ ಮಲೇರಿಯಾದಿಂದ ನರಳುತ್ತಿದ್ದುದು ಗೊತ್ತಾಯಿತು. ಈತನನ್ನ ರಕ್ತ ತಪಾಸಣೆ ಮಾಡಲಾಗಿ ಹೊಸ ಬಗೆಯ ಮಲೇರಿಯಾ ಜೆನಸ್ ಪ್ಲಾಸ್ಮೋಡಿಯಂ ಓವೆಲ್ ಪತ್ತೆಯಾಯಿತು. ಡಿಸೆಂಬರ್ 2020ರಲ್ಲಿ ಲೋಕಾರ್ಪಣೆಗೊಂಡ ಪ್ರಾಜೆಕ್ಟ್ 17 ಎ ಸ್ಟೆಲ್ತ್ ಫ್ರಿಗೇಟ್ ಹಿಮಗಿರಿ ಎಂಬುದು ಏನು? ಯುದ್ಧ ಹಡಗಿನ ಹೆಸರಾಗಿದೆ. ಪ್ರಾಜೆಕ್ಟ್ 17 ಸ್ಟೆಲ್ತ್ ಫ್ರಿಗೇಟ್ ಹಿಮಗಿರಿ ಯುದ್ಧ ಹಡಗು ಕೋಲ್ಕತ್ತಾದಲ್ಲಿ ದೇಶಕ್ಕೆ ಸಮರ್ಪಣೆ ಮಾಡಲಾಯಿತು. ಇದು ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಆಗಿದ್ದು ವಿಭಿನ್ನ ಬಗೆಯ ಅಸ್ತ್ರಗಳು ಮತ್ತು ಸೆನ್ಸಾರ್ ವ್ಯವಸ್ಥೆಗಳನ್ನು ಇದು ಒಳಗೊಂಡಿದೆ. ರಾಜಾ ಜಾನ್ ವರ್ಪುತೂರ್ ಚಾರಿ ಯಾವ ಕ್ಷೇತ್ರದ ಸಾಧಕರು? ಸರಿ ಉತ್ತರ ಅಂತರಿಕ್ಷ ಯಾನ. ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ 2024ರಲ್ಲಿ ಚಂದ್ರನ ಮೇಲೆ ಮಾನವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದು ಇದರಲ್ಲಿ ಆರ್ಟಿಮಿಸ್ ಎಂದು ಹೆಸರಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಾಹ್ಯಾಕಾಶ ಕಾರ್ಯಕ್ರಮ ತರಬೇತಿಗಾಗಿ 18 ಜನ ಗಗನಯಾತ್ರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಇದರಲ್ಲಿ ಭಾರತೀಯ ಮೂಲದ ಅಮೆರಿಕನ್ ವ್ಯಕ್ತಿ ರಾಜಾ ಜಾನ್ ವರ್ಪುತೂರ್ ರವರು ಸಮೇತ ಸೇರಿದ್ದಾರೆ. ಯಾವ ನಿಯತಕಾಲಿಕ ಗೀತಾಂಜಲಿ ರಾವ್ ಅವರನ್ನು ಕಿಡ್ ಆಫ್ ದ ಇಯರ್ ಎಂಬ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದೆ? ಸರಿ ಉತ್ತರ ಟೈಮ್ಸ್ ನಿಯತಕಾಲಿಕ. ಅಮೆರಿಕದ ಪ್ರತಿಷ್ಠಿತ ಟೈಮ್ಸ್ ಮ್ಯಾಗಝಿನ್ ಏನಿದೆ ಇದರಲ್ಲಿ ಮೊದಲ ಬಾರಿಗೆ ಮಕ್ಕಳ ವಿಭಾಗದಲ್ಲಿ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಇದರಲ್ಲಿ ಭಾರತೀಯ ಮೂಲದ ಯುವ ವಿಜ್ಞಾನಿ ಸಂಶೋಧಕಿ 15 ವರ್ಷದ ಗೀತಾಂಜಲಿ ರಾವ್ ಅವರನ್ನು ಕಿಡ್ ಆಫ್ ದ ಇಯರ್ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಇವರು ಕಲುಷಿತ ಕುಡಿಯುವ ನೀರಿಗೆ ತಂತ್ರಜ್ಞಾನದ ಮೂಲಕ ಪರಿಹಾರ ಎನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿರುವ ಸಂಶೋಧನೆಯನ್ನು ಗಮನಿಸಿ ಈ ಪುರಸ್ಕಾರವನ್ನು ನೀಡಲಾಗಿದೆ. ಯಾವುದರ ಮೇಲಿನ ಮಣ್ಣು ಮತ್ತು ಕಲ್ಲಿನ ಮಾದರಿಗಳ ಸಂಗ್ರಹಕ್ಕಾಗಿ ಚೀನಾ ಚಾಂಗ್-ಇ 5 ಉಪಗ್ರಹ ಉಡಾವಣೆ ಮಾಡಿದೆ? ಸರಿ ಉತ್ತರ ಭೂಮಿಯ ಉಪಗ್ರಹವಾದಂಥ ಚಂದ್ರನ ಮೇಲಿನ ಮಣ್ಣು ಮತ್ತು ಕಲ್ಲಿನ ಮಾದರಿಗಳ ಸಂಗ್ರಹಕ್ಕಾಗಿ ಚೀನಾ ಚಾಂಗ್-ಇ 5 ಎನ್ನುವಂತಹ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ ಯಾವ ತರಕಾರಿಯನ್ನು ಬೆಳೆಯುವಲ್ಲಿ ಗಗನಯಾತ್ರಿಗಳು ಯಶಸ್ವಿಯಾಗಿದ್ದಾರೆ? ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಶ್ನೆಯಾಗಿದ್ದು ಇಂತಹ ಪ್ರಶ್ನೆಗಳು ಹೆಚ್ಚು ಕೇಳ್ತಾರೆ. ಮೂಲಂಗಿ ಬೆಳೆಯನ್ನು ಅಥವಾ ಮೂಲಂಗಿ ತರಕಾರಿಯನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಈ ಒಂದು ಬೆಳೆಯನ್ನು ಬೆಳೆಯುವಲ್ಲಿ ನಾಸಾದ ಗಗನಯಾತ್ರಿ ಕೇಟ್ ರೋಬಿನ್ಸ್ ಯಶಸ್ವಿಯಾಗಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವ ಕ್ಷಿಪಣಿ ವ್ಯವಸ್ಥೆಯನ್ನು ಭಾರತ ಬೇರೆ ದೇಶಗಳಿಗೆ ರಫ್ತು ಮಾಡಲು ನಿರ್ಧರಿಸಿದೆ? ಸರಿ ಉತ್ತರ ಆಕಾಶ್. ಆಕಾಶ್ ಕ್ಷಿಪಣಿ ವ್ಯವಸ್ಥೆಯ 96% ದೇಶೀಯ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು ಇದರ ಖರೀದಿಗೆ ಕೆಲವು ದೇಶಗಳು ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಆಕಾಶ್ ಇದು ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವಂತಹ ಕ್ಷಿಪಣಿಯಾಗಿದ್ದು ಇದನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುವಂತಹ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಈ ಕೆಳಗಿನ ಯಾವ ಸಂಸ್ಥೆ ವಿಷನ್ 2035 ಭಾರತದಲ್ಲಿ ಸಾರ್ವಜನಿಕ ಆರೋಗ್ಯ ಕಣ್ಗಾವಲು ವರದಿಯನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿ ಉತ್ತರ ನೀತಿ ಆಯೋಗ. ಸಶಸ್ತ್ರ ಪಡೆಯ ಧ್ವಜ ದಿನಾಚರಣೆಯ ದಿನ ಈ ಕೆಳಗಿನವುಗಳಲ್ಲಿ ಯಾವುದು? ಡಿಸೆಂಬರ್ 7 ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಜನವರಿ 2021ರಲ್ಲಿ ಭಾರತದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾರು ಭಾಗವಹಿಸಬೇಕಿತ್ತು? ಇದಕ್ಕೆ ಸರಿ ಉತ್ತರ ಬ್ರಿಟನ್ನ ಪ್ರಧಾನಿಯಾದಂಥ ಬೋರಿಸ್ ಜಾನ್ಸನ್ ರವರು ಭಾಗವಹಿಸಬೇಕಿತ್ತು. ಆದರೆ ಕೋವಿಡ್-19 ಕಾರಣದಿಂದ ಈ ಬಾರಿ ಯಾವುದೇ ದೇಶದ ಮುಖ್ಯ ಅತಿಥಿಗಳನ್ನು ಆಹ್ವಾನ ಮಾಡಿಲ್ಲ ಅಥವಾ ಭಾಗವಹಿಸಿಲ್ಲ. ಅದರ ಅಧಿಕೃತವಾಗಿ ಘೋಷಣೆಯಾಗಿದ್ದು ಬೋರಿಸ್ ಜಾನ್ಸನ್ ರವರು ಈ ವರ್ಷದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಿತ್ತು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಫೌಂಡೇಶನ್ನ ಮೊದಲ ಸಿಇಒ ಆಗಿ ನೇಮಕರಾದಂಥವರು ಯಾರು? ಇದಕ್ಕೆ ಸರಿ ಉತ್ತರ ಅನಿಲ್ ಸೋನಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಫೌಂಡೇಶನ್ನ ಮೊದಲ ಸಿಇಒ ಆಗಿ ನೇಮಕರಾಗಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು PSI ಮತ್ತು FDAಗೆ ಅತ್ಯಂತ ಉಪಯುಕ್ತವಾಗುವಂತಹ
ಮಾಹಿತಿ ವಿಡಿಯೋ. ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು. ಈಗ ನಿಮಗಾಗಿ 2 ಪ್ರಶ್ನೆಗಳು, ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಕರ್ನಾಟಕ ಸರ್ಕಾರದ ಪ್ರಸ್ತುತ ಕೃಷಿ ಸಚಿವರು ಯಾರು? ಅಗ್ರಿಕಲ್ಚರ್ ಮಿನಿಸ್ಟರ್. 2ನೇ ಪ್ರಶ್ನೆ, ಕೇಂದ್ರ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಯಾರು? 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಜಾಂಬವತಿ ಕಲ್ಯಾಣ ಇದು ಯಾರ ಕೃತಿಯಾಗಿದೆ? 2ನೇ ಪ್ರಶ್ನೆ, ಮರಳಿ ಮಣ್ಣಿಗೆ ಇದು ಯಾರ ಕೃತಿಯಾಗಿದೆ? 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.